ಅಡಿಗೆ ಮಾಡ್ತಿದ್ದೀರಾ? ಬಾಳೆಹಣ್ಣಿನ ಪುರಿ. ಬಾಳೆಹಣ್ಣಿನ ಪೂರಿ? ಹೌದು. ಈ ಪೂರಿ ಮಾಡಿದಾಗ ಬಾಳೆಹಣ್ಣನ್ನ ನೆಂಚ್ಕೊಂಡು ತಿಂತೀವಿ, ಬಾಳೆಹಣ್ಣಿನ ಪೂರಿನೇ ಮಾಡ್ತೀರಾ ನೀವು? ನಮ್ಮ ಮಲ್ನಾಡ್ ಸ್ಪೆಷಲ್. ಓ, ನೀವು ಮಲ್ನಾಡ್ ಕಡೆಯವರಾ? ಹೌದು. ಬೇಸಿಕಲಿ ನಮ್ಮ ಶಿವಮೊಗ್ಗ. ಸೊ ಇದು ಆ ಕಡೆ ಸ್ವಲ್ಪ ತುಂಬಾ ನಮ್ಮ ಚಿಕ್ಕಮಂಗ್ಳೂರ್ ಸೈಡ್ ಕಡೆಲ್ಲ ಹೋದ್ರೆ ಬಹಳ ಇಷ್ಟಪಟ್ಟು ತಿಂತಾರೆ. ಹೌದಾ? ಹೋಪ್ ಯು ವಿಲ್ ಆಲ್ಸೋ ಲೈಕ್ ಇಟ್. ಖಂಡಿತ. ಬಾಳೆಹಣ್ಣಿನ ಪೂರಿ. ಹೌದು. ಬಾಳೆಹಣ್ಣಿನ ಪೂರಿಗೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಆಸ್ ಹೇಳೋ ಪ್ರಕಾರ ಬಾಳೆಹಣ್ಣು ಬೇಕಾಗತ್ತೆ, ಮೈದಾ ಹಿಟ್ಟು, ಸಕ್ಕರೆ, ಬೆಣ್ಣೆ ಹಾಕು, ತುಪ್ಪ, ಬಾದಾಮಿ, ಮತ್ತೆ ನಿಮ್ ಕೇಸರು, ಮತ್ತೆ ಏಲಕ್ಕಿ ಪುಡಿ, ಎಣ್ಣೆ. ಇಷ್ಟಿದ್ರೆ ನೀವು ಹೇಳಿದಂತಹ ಬಾಳೆಹಣ್ಣಿನ ಪುರಿ ರೆಡಿ ಆಗುತ್ತೆ. ಹೌದು. ಮೊದಲೇದಾಗಿ ಏನ್ ಮಾಡ್ಕೋಬೇಕು? ಮೊದಲು ನೀವು ಆಕ್ಚುಲಿ ಅದನ್ನ ಈ ಮೈದಾ ಹಿಟ್ಟನ್ನ ಹುರ್ಕೋಬೇಕಾಗತ್ತೆ. ಹುರ್ಕೋಬೇಕಾ? ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಸರಿ, ಇದರಲ್ಲಿ ಹುರ್ಕೊಂಡ್ರೆ ಸಾಕಲ್ಲ? ಹೌದು. ಹಾಗೆ ಇದು ಪೂರಿ ಆಗಿರೋದ್ರಿಂದ ಡೀಪ್ ಫ್ರೈ ಮಾಡಕ್ಕೆ ಎಣ್ಣೆನೂ ಇಟ್ಬಿಡೋಣ. ಇದನ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಫಸ್ಟ್ ತುಪ್ಪ ಹಾಕ್ಬೇಕಲ್ಲ? ತಗೊಳ್ಳಿ. ಮೈದಾ ಅಲ್ಲ? ಇದನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಆಗಿ. ಅಂದ್ರೆ ತುಪ್ಪದಲ್ಲೇ ಹುರ್ಕೋಬೇಕಾ ಇದನ್ನ, ಮೈದಾನ? ತುಪ್ಪದಲ್ಲಿ ಹುರ್ಕೊಂಡ್ರೆ ಆಕ್ಚುಲಿ ಇಟ್ಸ್ ಆ ರಿಚ್ನೆಸ್ ಬರುತ್ತೆ, ಮತ್ತೆ ಆ ಸಾಫ್ಟ್ ಆಗಿ ಪುರಿ ಬರುತ್ತೆ ಅಂತ ಅದು ತುಪ್ಪದಲ್ಲಿ ಹುರ್ಕೊಂಡ್ರೆ ಒಳ್ಳೇದು. ಇದಾಯ್ತು ಅನ್ಸುತ್ತಲ್ಲ? ಇದರಲ್ಲಿ ನಾವು ಬಾಳೆಹಣ್ಣು ಕಲಿಸ್ಕೋಬೇಕಾಗತ್ತೆ. ಓ, ಇದ್ರಲ್ಲಿ ಬಾಳೆಹಣ್ಣು ಕಲಿಸ್ಕೋಬೇಕಾಗುತ್ತೆ. ಬಟ್ ಹಂಗಿದ್ರೆ ಸರ್ವಿಂಗ್ ಬೌಲ್ ಹಾಕೊಂಡ್ಬೇಕಲ್ಲ? ಮಿಕ್ಸಿಂಗ್ ಬೌಲ್ಗೆ ಬಾಳೆಹಣ್ಣು ಹಾಕೊಳ್ಳೋಣ. ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು. ಅದಕ್ಕೆ ಆಮೇಲೆ ನಾವು ಬಾದಾಮಿ ಎಲ್ಲ ಹಾಕೋಬೇಕಾಗತ್ತೆ. ಬಾದಾಮಿ ಮತ್ತೆ ಏಲಕ್ಕಿ ಪುಡಿ, ಕೇಸರಿ ಇದೆಲ್ಲ ಕಲ್ಸ್ಕೋಬೇಕಾಗತ್ತೆ. ಇವಾಗ ಹಾಕ್ಬೇಕಾದ್ರೆ ಹಾಕೋಣ. ಸ್ವಲ್ಪ ಹಾಕ್ಲಾ? ಇಲ್ಲ ಎಲ್ಲ ಸ್ವಲ್ಪ ಹಾಕಿ. ಇದು ಕೇಸರಿ, ಆಮೇಲೆ ಅದನ್ನ ಸ್ವಲ್ಪ ಅದು ಏಲಕ್ಕಿ ಪೌಡರ್, ಏಲಕ್ಕಿ ಪುಡಿ ಫ್ಲೇವರಿಗೋಸ್ಕರ. ಆಮೇಲೆ ಬಾದಾಮಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಸಾಕಾ? ಸಾಕ. ಬೆಣ್ಣೆ ಹಾಕದ? ಬೆಣ್ಣೆ ಹಾಕೋಣ. ಸೊ ಬೆಣ್ಣೆ ಹಾಕೊಂಡಿದ್ದೀರಿ. ಬೆಣ್ಣೆ ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಇನ್ನೊಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡು ಒಂದು ಕ್ಲೀನ್ ಆಗಿ ಚೆನ್ನಾಗಿ ಮಿದ್ದುಕೊಂಡ್ರೆ ಅದು ಸಾಫ್ಟ್ ಆಗಿ ಬರುತ್ತೆ. ಸಕ್ಕರೆ ಪುಡಿ ಯಾವಾಗ ಹಾಕೊಳ್ತೀರಿ? ಪೂರಿ ಎಲ್ಲ ಆದ ನಂತರ, ಪೂರಿ ರೆಡಿ ಆಗುತ್ತಲ್ಲ, ಅದಾದ್ಮೇಲೆ ಬಿಸಿ ಇದ್ದಾಗಲೇ ಅದ್ರ ಮೇಲೆ ಜಸ್ಟ್ ಸಕ್ಕರೆ ಪುಡಿನ ಉದುರಿಸಿದ್ರೆ ಆಯ್ತು. ಹೌದು ಹೌದು. ಓಕೆ. ಈಗ ಲಟ್ಟಿಸ್ಬೇಕಲ್ಲ? ನಾವು ಲಟ್ಟಿಸ್ಕೋಬೇಕಾಗತ್ತೆ. ಜಾಸ್ತಿ ಅಮುಕ್ಬೇಡಿ. ಗುಡ್ ಅಟ್ ಕುಕಿಂಗ್, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಬಟ್ ಅಂದ್ರೂ ಕರೆಕ್ಟಾಗಿ ಮಾಡ್ತಿದ್ದೀರಿ. ಹಂಗೆ ಹಂಗೆ ಅಷ್ಟೇ ಅಷ್ಟೇ. ತಕೊಳ್ಳಿ ತಕೊಳ್ಳಿ. ನೋಡ್ಬೋದಾ ಹೇಮಾ ಬಂದು? ಇಲ್ಲ, ನೋಡಂಗಿಲ್ಲ. ನಾವು ಏನಿದ್ರು ಟೇಸ್ಟ್ ಮಾಡಕ್ ಮಾತ್ರ ಕೊಡೋದು. ಯಾಕಂದ್ರೆ ಅದು ಅವ್ರು ಮಾಡ್ತಾರೆ ಬಿಡ್ರಿ, ಇಷ್ಟೇ ಮಾಡಿದಾರೆ, ಅಷ್ಟ್ ಮಾಡಲ್ವಾ? ಅನಿಲ್ ಮಾಡಿದ್ರೆ ನೀಟಾಗಿ ಬಂತು, ಹೇಮಾ ಮಾಡಿದ್ರೆ ಮುರ್ದೇ ಹೋಯ್ತು. ನಾನ್ ಕೇರ್ಲೆಸ್ ಆಗ್ತಾ ನೋಡಿ, ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ನೋಡಿ. ಹೇಮಾ ಮಾಡಿದ್ರೆ ಹೇಳಲೇ ಇಲ್ಲ, ಎಷ್ಟು ಖುಷಿ ನೋಡ್ರಿ. ಅನಿಲ್ ಮಾಡಿದ್ದು ನೀನ್ ಮಾಡಿದ್ ನೋಡು. ಹೌದು, ಹಿ ಇಸ್ ಗ್ರೇಟ್. ಓಕೆ, ನೋಡಿ ಅನಿಲ್ ಅವರೇ, ನಿಮ್ ಬಗ್ಗೆ ಎಷ್ಟು ಖುಷಿ ಆಗ್ತಾರೆ ಅವರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಆ ನಗುನಲ್ಲಿ ಎಷ್ಟು ಪ್ರೀತಿ ಗೊತ್ತಾಗ್ತಾ ಇದೆ ಅದ್ರಲ್ಲಿ. ರೀ ನಿಜವಾಗ್ಲೇ ಹೇಳ್ರಿ, ನಾನು ಎಷ್ಟು ಕೇರ್ಲೆಸ್ ಆಗ್ತಾ ಇದೆ. ಹೋಗ್ಲಿ ಬಿಡಿ, ಕಿತ್ತೋಯ್ತಲ್ಲ. ಆಲ್ಮೋಸ್ಟ್ ಆಯ್ತಲ್ಲ ಅದು. ಬಟ್ ಇದು ಇಮಿಡಿಯೇಟ್ ಆಗಿ ಶುಗರ್ ಹಾಕ್ಬೇಕಂತ ಹೇಳಿದ್ರೆ ಬಿಸಿನಲ್ಲಿ. ನಮ್ಮ ಬಾಳೆಹಣ್ಣು ಪುರಿ ರೆಡಿ.
ಸೊ ನೀವು ಸರ್ವಿಂಗ್ ಪ್ಲೇಟ್ ಕೊಟ್ರೆ ಅದರಲ್ಲಿ ನಾವಿದು ಎನಿವೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಮೇಡಮ್ನ ಕರೆದ್ಬಿಡೋಣ. ಬನ್ನಿ, ಅವಾಗಿಂದ ಬರ್ತೀನಿ ಬರ್ತೀನಿ. ಬಾಳೆಹಣ್ಣು ಪೂರಿ ರೆಡಿ. ಥ್ಯಾಂಕ್ ಯು, ಅದು ಅವ್ರ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದು. ಅವಾಗ್ಲೇ ಅವ್ರನ್ನ ಎಷ್ಟು ಇದ್ ಮಾಡ್ತಾ ಇದ್ರಿ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ ಹಂಗೆ ಹಿಂಗೆ ಅಂತ. ಎಷ್ಟು ಸ್ವೀಟ್ ಆಗಿ ಒಳ್ಳೆ ಸ್ವೀಟ್ ಮಾಡ್ಕೊಟ್ರು. ನೋಡೋಣ ಹೇಗಿದೆ ಅಂತ. ಸ್ವೀಟ್ಸ್ ಅಲಾಟ್ ಆಕ್ಚುಲಿ. ಓ ಹೌದಾ, ಅದಕ್ಕೆ ಸ್ವೀಟ್ ಮಾಡಿದ್ದೀರಿ. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರೋ ಬಾಳೆಹಣ್ಣಿನ ಪೂರಿ ರೆಡಿ ಆಗಿದೆ. ಬಾಳೆಹಣ್ಣಿನ ಪೂರಿ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಮೈದಾ ಹಿಟ್ಟು, ಸಕ್ಕರೆ ಪುಡಿ, ತುಪ್ಪ, ಬೆಣ್ಣೆ, ಬಾದಾಮಿ, ಕೇಸರಿ, ಏಲಕ್ಕಿ ಪುಡಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಒಂದು ಬಟ್ಟಲಿಗೆ ತುಪ್ಪದಲ್ಲಿ ಹುರಿದ ಮೈದಾ ಹಿಟ್ಟು, ಬಾಳೆಹಣ್ಣು, ಕೇಸರಿ, ಏಲಕ್ಕಿ ಪುಡಿ, ಬಾದಾಮಿ, ಬೆಣ್ಣೆ ಹಾಕಿ ಕಲಸಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದು ಅದರ ಮೇಲೆ ಸಕ್ಕರೆ ಪುಡಿಯನ್ನು ಉದುರಿಸಿದರೆ ಬಾಳೆಹಣ್ಣಿನ ಪೂರಿ ಸವಿಯಲು ಸಿದ್ಧ.